ಪ್ರಿಯ ವೀಕ್ಷಕರೇ, ಕೆ.ವಿ. ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವರಿಗೆ ಬುದ್ಧಿ ಇಲ್ವಾ? ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ಇವರಿಗೆ ಸಮಾಜದ ಬಗ್ಗೆ ಒಂಚೂರಾದ್ರೂ ಕಳಕಳಿ ಅನ್ನೋದು ಇದೆಯಾ? ಮನೋರಂಜನೆ ನೆಪದಲ್ಲಿ ಇವರುಗಳು ಮಾಡೋಕ್ಕೆ ಹೊರಟಿರೋದಾದ್ರೂ ಏನು? ಪ್ರಿಯ ವೀಕ್ಷಕರೇ, ಹೀಗೆ ಸಾಕಷ್ಟು ಪ್ರಶ್ನೆಗಳು ಈಗ ಕಾಡೋದಕ್ಕೆ ಶುರುವಾಗಿವೆ. ಆ ಪ್ರಶ್ನೆಗಳಿಗೂ ಒಂದು ಕಾರಣ ಇದೆ. ಆ ಎಲ್ಲದರ ಕುರಿತಾಗಿ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಒಂದಿಷ್ಟು ಮಾಹಿತಿಯನ್ನು ಅಥವಾ ನನ್ನ ಅನಿಸಿಕೆಯನ್ನು ಹಂಚಿಕೊಳ್ಳುವಂತಹ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಡೆ ತನಕ ನೋಡಿ. ಪ್ರಿಯ ವೀಕ್ಷಕರೇ, ಡ್ರೋನ್ ಪ್ರತಾಪ್ ಈ ಹೆಸರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ? ನಾನು ಡ್ರೋನ್ ಕಂಡುಹಿಡಿದಿದ್ದೇನೆ, ನಾನು ದೊಡ್ಡ ಸಂಶೋಧನೆಯನ್ನು ಮಾಡಿದ್ದೇನೆ, ವಿದೇಶದಲ್ಲೆಲ್ಲ ನನಗೆ ಗೌರವ ಸಿಕ್ಕಿದೆ, ಪ್ರಶಸ್ತಿಗಳು ಸಿಕ್ಕಿದೆ ಅಂತ ಹೇಳಿ ಕಲ್ಲರ್ ಕಾಗೆಯನ್ನು ಹಾರಿಸಿ ದೊಡ್ಡ ದೊಡ್ಡ ಮೋಟಿವೇಶನ್ ಸ್ಪೀಚ್ಗಳನ್ನು ಕೊಟ್ಟು ಜನಪ್ರಿಯವಾದಂತಹ ವ್ಯಕ್ತಿ ಈ ಡ್ರೋನ್ ಪ್ರತಾಪ್. ಆದರೆ ಒಂದು ಬಾರಿ ಆತನ ಮುಖವಾಡ ಕಳಚಿ ಬಿದ್ದಿತ್ತು. ಆದರೂ ಕೂಡ ಆತನಿಗೆ ಜನ ಎರಡನೇ ಅವಕಾಶವನ್ನು ಕೊಟ್ಟಿದ್ರು. ಬಿಗ್ ಬಾಸ್ ಅನ್ನೋ ವೇದಿಕೆಗೆ ಬಂದಂತಹ ಡ್ರೋನ್ ಪ್ರತಾಪ್ ಆನಂತರ ಮತ್ತಷ್ಟು ಜನಪ್ರಿಯ ಆದ. ಡ್ರೋನ್ ಪ್ರತಾಪ್ನ ಒಳಗೂ ಕೂಡ ಒಬ್ಬ ಒಳ್ಳೆಯ ವ್ಯಕ್ತಿ ಇದ್ದಾನೆ, ಆತನಿಗೆ ಸಪೋರ್ಟ್ ಮಾಡಬೇಕು, ಆತ ಮುಗ್ಧ, ಆತನಿಗೂ ಒಂದು ಟ್ಯಾಲೆಂಟ್ ಇದೆ, ಅದನ್ನು ತೋರಿಸಿಕೊಳ್ಳೋಕೆ ಒಂದು ವೇದಿಕೆ ಬೇಕು, ಇನ್ಮೇಲಾದರೂ ಆತ ಬದಲಾಗ್ತಾನೆ, ಬಿಗ್ ಬಾಸ್ನಿಂದ ಬಂದ ಮೇಲಾದರೂ ಆತ ಬದಲಾಗ್ತಾನೆ ಅಂತ ಎಲ್ಲರೂ ನಿರೀಕ್ಷಿಸಿಕೊಂಡಿದ್ರು. ಆನಂತರ ಬಿಗ್ ಬಾಸ್ನಿಂದ ಬಂದಮೇಲೆ ನಾನು ಕಂಪನಿ ಶುರು ಮಾಡ್ತೇನೆ, ಇಷ್ಟು ಜನರಿಗೆ ಉದ್ಯೋಗ ಕೊಡ್ತೇನೆ, ಹೀಗೆ ಒಂದಿಷ್ಟು ವಿಡಿಯೋಗಳನ್ನು ಮಾಡಿಕೊಂಡು ಮತ್ತೆ ಫೇಮಸ್ ಆಗುವಂತಹ ಪ್ರಯತ್ನವನ್ನು ಡ್ರೋನ್ ಪ್ರತಾಪ್ ಮಾಡ್ದ. ಆತನ ಉದ್ದೇಶ ಬಹಳ ಸ್ಪಷ್ಟವಾಗಿತ್ತು. ತಾನೇನೋ ಡ್ರೋನ್ ಕಂಡುಹಿಡಬೇಕು, ತಾನೇನೋ ದೊಡ್ಡ ಸಾಧನೆ ಮಾಡಬೇಕು, ಇದ್ಯಾವುದು ಕೂಡ ಆತನ ತಲೆಯಲ್ಲಿ ಇದ್ದ ಹಾಗಿಲ್ಲ. ಆತನಿಗೆ ಬೇಕಾಗಿರೋದು ಅಷ್ಟೇ ಜನಪ್ರಿಯತೆ. ಆ ಜನಪ್ರಿಯತೆ ಬೇಕು, ತಾನು ಸುದ್ದಿಯಲ್ಲಿರಬೇಕು, ಆಗಾಗ ಸದ್ದು ಮಾಡ್ತಾ ಇರಬೇಕು. ಅದಕ್ಕಾಗಿ ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧನಾಗಿರುವಂತೆ ಕಾಣ್ತಾ ಇದೆ ಡ್ರೋನ್ ಪ್ರತಾಪ್. ಇದೇ ಕಾರಣಕ್ಕೆ ಬಿಗ್ ಬಾಸ್ನಿಂದ ಹೊರ ಬಂದ ಮೇಲೆ ಒಂದಿಷ್ಟು ಈ ರೀತಿ ಕಂಪನಿ ಮಾಡ್ತೀನಿ, ಕೆಲಸ ಕೊಡ್ತೀನಿ ಅಂತ ಹೇಳಿದರೂ ಕೂಡ ತಾನೆಲ್ಲೂ ಅಷ್ಟೊಂದು ಸುದ್ದಿ ಆಗ್ತಾ ಇರಲಿಲ್ಲ. ಈ ಮಧ್ಯೆ ಸಂಶೋಧನೆಯ ನೆಪದಲ್ಲಿ ಒಂದು ಬಾಂಬನ್ನು ನೀರಿನ ಕೊಳದಲ್ಲಿ ಸಿಡಿಸೋ ಮೂಲಕ ಡ್ರೋನ್ ಪ್ರತಾಪ್ ಇತ್ತೀಚೆಗೆ ಮತ್ತೆ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿದ್ದ. ಆನಂತರ ಆತನನ್ನು ಜೈಲಿಗೆ ಕರೆದುಕೊಂಡು ಹೋಗಿದ್ದು ಇದೆಲ್ಲವೂ ಕೂಡ ನಿಮಗೆ ಗೊತ್ತಿರಬಹುದು. ಇಂತಹ ಡ್ರೋನ್ ಪ್ರತಾಪ್ಗೆ, ಆತ ಜನಪ್ರಿಯತೆಯ ಹುಚ್ಚನ್ನು ಹೊಂದಿರುವಂತಹ ಡ್ರೋನ್ ಪ್ರತಾಪ್ಗೆ ಕೊಡಬಹುದಾದಂತಹ ದೊಡ್ಡ ಶಿಕ್ಷೆ ಏನು ಅಂತಂದರೆ ಆತನ ಜನಪ್ರಿಯತೆಯನ್ನು ಕಡಿಮೆ ಮಾಡೋದು, ಆತನಿಗೆ ಹಿಡಿದಿರುವಂತಹ ಜನಪ್ರಿಯತೆಯನ್ನು ಹುಚ್ಚನ್ನು ಇಳಿಸೋದು. ಆದರೆ ಈ ಜೀ ಕನ್ನಡ ವಾಹಿನಿಯವರು ಇದೇ ಡ್ರೋನ್ ಪ್ರತಾಪ್ ಅವರನ್ನು ಮತ್ತೆ ಒಂದು ರಿಯಾಲಿಟಿ ಶೋಗೆ ಕರೆದುಕೊಂಡು ಬಂದು ಬಿಟ್ಟಿದ್ದಾರೆ. ಇದೇ ಬೇಕಾಗಿತ್ತು ಡ್ರೋನ್ ಪ್ರತಾಪ್ಗೆ. ತನಗೆ ಯಾವುದೇ ಅವಕಾಶಗಳು ಕೂಡ ಸಿಗ್ತಾ ಇರಲಿಲ್ಲ, ತನ್ನನ್ನು ಯಾರೂ ಕರೀತಾ ಇರಲಿಲ್ಲ, ತಾನೇ ಸಿನಿಮಾ ಮಾಡ್ತೀನಿ ಅಂತ ಕೂಡ ಡ್ರೋನ್ ಪ್ರತಾಪ್ ಘೋಷಿಸಿಕೊಂಡಿದ್ದ. ಒಂದು ರೀತಿ ಸಂಕಷ್ಟದಲ್ಲಿದ್ದಂತಹ ಡ್ರೋನ್ ಪ್ರತಾಪ್ಗೆ ಆ ಪ್ರಕರಣ ಆತನಿಗೆ ಸಹಾಯಕ್ಕೆ ಬಂತು. ಆತನ ಜನಪ್ರಿಯತೆಯನ್ನು ಹೆಚ್ಚಿಸಿಕೊಳ್ಳೋಕೆ ಒಂದು ಅವಕಾಶ ಸಿಗುವಂತೆ ಮಾಡ್ತು. ಆತ ಕೂಡ ಕಾದು ಕೂತಿದ್ದ. ಜೀ ವಾಹಿನಿಯವರು ಕರೆದಿದ್ದಾರೆ. ಈಗ ಆತ ಜೀ ಕನ್ನಡದ ಭರ್ಜರಿ ಬ್ಯಾಚುಲರ್ಸ್ ಅನ್ನುವಂಥ ರಿಯಾಲಿಟಿ ಶೋಗೆ ಎಂಟ್ರಿ ಕೊಟ್ಟಿದ್ದಾನೆ. ಪ್ರಿಯ ವೀಕ್ಷಕರ, ಈ ಕಾರ್ಯಕ್ರಮದಲ್ಲಿ ರವಿಚಂದ್ರನ್ ಹಾಗೇನೆ ರಚಿತಾ ರಾಮ್ ಅವರು ಕೂಡ ಜಡ್ಜಸ್ ಆಗಿ ಇದ್ದಾರೆ. ಅವರಾದರೂ ಕೂಡ ಮುಂಚೂರು ಯೋಚನೆ ಮಾಡಬೇಕಿತ್ತು, ಇಂತಹ ವ್ಯಕ್ತಿಯನ್ನು ಮತ್ತೆ ಇಂತಹ ಕಾರ್ಯಕ್ರಮಕ್ಕೆ ಕರೆದುಕೊಳ್ಳೋದು ಬೇಕಾ, ಆತನಲ್ಲಿ ಏನಿದೆ ಟ್ಯಾಲೆಂಟು, ಅದರ ಹೊರತಾಗಿ ಬೇರೆ ಇನ್ಯಾರನ್ನಾದರೂ ಕರೆದುಕೊಂಡು ಬರ್ಬೋದಿತ್ತಲ್ಲ, ಈ ರೀತಿಯಾದಂಥ ಯೋಚನೆಗಳನ್ನು ಅವರು ಕೂಡ ಮಾಡಬಹುದಿತ್ತು. ಆದರೆ ಅವರಿಗೂ ಬೇಕಾಗಿರೋದು TRP. ಡ್ರೋನ್ ಪ್ರತಾಪನ್ನು ಕರೆದುಕೊಂಡು ಬಂದರೆ ಒಂದು TRP ಸಿಗತ್ತೆ. ಈಗಾಗಲೇ ಆತ ಒಂದಿಷ್ಟು ವಿಚಾರದಲ್ಲಿ ಸುದ್ದಿಯಲ್ಲಿದ್ದಾನೆ, ಹೀಗಾಗಿ ಅವನನ್ನು ಕರೆದುಕೊಂಡು ಬಂದರೆ TRP ಸಿಗುತ್ತೆ ಅನ್ನೋ ಲೆಕ್ಕಾಚಾರ ಕೂಡ ಅವರದ್ದಾಗಿದೆ. ಹೀಗಾಗಿ ಅವನನ್ನು ಕರೆದುಕೊಂಡು ಬಂದರೂ ಕೂಡ ಅವರು ಸಹ ಅಸಹಾಯಕರಾಗಿದ್ದಾರೋ, ಅಥವಾ ಅವರಿಗೂ ಕೂಡ ಈ ರೀತಿ ಕಾರ್ಯಕ್ರಮಕ್ಕೆ ಕರೆಸೋದು, ಅದರಿಂದ ಒಂದಿಷ್ಟು ಜಡ್ಜಸ್ ಆಗಿ ಹೋಗೋದು, ಆ ಮೂಲಕ ಹಣ ಗಳಿಸೋದು, ಇದು ಕೂಡ ಅವರಿಗೆ ಅನಿವಾರ್ಯವಾಗಿದೆಯೋ ಗೊತ್ತಿಲ್ಲ. ಆದರೆ ಇಂತಹ ಒಂದಿಷ್ಟು ಬೆಳವಣಿಗೆಗಳು ಮಾತ್ರ ಸಮಾಜಕ್ಕೆ ಒಳ್ಳೆಯದಲ್ಲ ಅನ್ನೋದು ನನ್ನ ಅನಿಸಿಕೆ. ಪ್ರಿಯ ವೀಕ್ಷಕರೇ, ಈ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಈ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ಕೆ.ವಿ. ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.